ನಿಧಿ, ನೀ ಎಲ್ಲಿದೆಯಾ? ನಿತ್ಯ ಎಲ್ಲಿ? ಅಕ್ಕ ಮತ್ತೆ ಕರ್ಣ ಸರು ಹೊರಗಡೆ ಹೋಗಿದ್ದಾರೆ. ಕರ್ಣ ಬಂದಿದ್ನಾ? ಅಲ್ಲ, ಹೊರಗಡೆ ಅಂದರೆ ಇಷ್ಟೊತ್ತಲ್ಲಿ ಎಲ್ಲಿ ಹೋದ್ರು? ಏನು ದಡ್ಡಿ ಥರ ಮಾತಾಡ್ತೀಯ? ಬುದ್ಧಿ ಇಲ್ವೇನೆ ನಿನಗೆ? ಅವನು ಹೊಸ್ದಾಗಿ ಮದುವೆ ಸುಮ್ಮನೆ ಇಷ್ಟು ಕತ್ಲಾಗಿದೆ, ಅದರಲ್ಲಿ ನಿತ್ಯ ಬಸರಿ ಹುಡುಗಿ ಬೇರೆ ಇಷ್ಟೊತ್ತಲ್ಲಿ ಹೋಗಿದ್ದಾಳೆ ಅಂದ್ರೆ ಏನೇ? ಏನು ಮಾತಾಡ್ತೀಯ? ಹೋಗಿರೋದು ಯಾರು? ನನ್ನ ಡಾರ್ಲಿಂಗ್ ಡಾಕ್ಟ್ರು. ಅವನು ಹುಷಾರಾಗಿ ನೋಡ್ಕೊತಾನೆ. ನೀವು ಬಾಯಿ ಮುಚ್ಕೊಂಡು ಸುಮ್ಮನಿರು. ಏನೋ ಇಂಟ್ರೆಸ್ಟಿಂಗ್ ವಿಷಯ ನಡೀತಿರೋ ಹಾಗಿದೆ. ನಿಮ್ಮಿಬ್ಬರನ್ನ ಹೀಗೆ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಅಲ್ಲ, ಹಾಗೋಗಿ ಹೀಗೆ ಬಂದ್ಬಿಟ್ಟಿದ್ದೀರಲ್ಲ. ಹೋಗೋದು ಹೋಗಿದ್ದೀರಾ, ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ಕೊಂಡು ಸುತ್ತಾಡ್ಕೊಂಡು ಬರುತ್ತಾನೆ. ಪಾಪ, ಅವನಿಗೂ ಸುಸ್ತಾಗಿರುತ್ತಲ್ವಾ? ಹಗಲಿಡೀ ಕೆಲಸ ಮಾಡಿ ರಾತ್ರಿನೂ ನಿದ್ದೆ ಕೆಟ್ಟರೆ ಸುಸ್ತಾಗಲ್ವೇನೆ? ನಾಳೆ ಮತ್ತೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ. ಅಯ್ಯೋ, ಅದು ಯಾವಾಗಲೂ ಇದ್ದಿದ್ದೆ ಕಣೆ. ಇದೇ ಇಂಪಾರ್ಟೆಂಟ್. ಮಗು ಹಾಕಕ್ಕೆ ಮುಂಚೆ ಗಂಡ ಹೆಂಡತಿಬ್ರು ಹೀಗೆ ಸುತ್ತಾಡ್ತಾ ಇರಿ. ಹೌದು ಕಣೆ, ಪಾಪು ಹುಟ್ಟಿದ್ಮೇಲೆ ಇವರಿಬ್ಬರ ಸಮಯನೂ ಅದೇ ತಗೊಂಡ್ಬಿಡುತ್ತೆ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಈಗ ನಿನ್ನ ಟ್ರ್ಯಾಕಿಗೆ ಬಂದೆ ನೋಡು. ಹೌದು, ಇಬ್ರು ಎಲ್ಲೆಲ್ಲಿ ಹೋಗ್ಬಿಟ್ಟು ಬಂದ್ರಿ? ಎಲ್ಲೂ ಇಲ್ಲ ಅಜ್ಜಿ, ದೋಸೆ ತಿಂದ್ಕೊಂಡು ಬಂದ್ವಿ ಅಷ್ಟೇ. ಅಷ್ಟೇನಾ? ಛೇ 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 ಛೇ, ನೀನಿನ್ನೂ ಅಪ್ಡೇಟ್ ಆಗಬೇಕು ಬಿಡು. ಹಾಂ, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಈಗ ತಾನೇ ಶುರು ಮಾಡ್ಕೊಂಡಿದ್ದೀರಾ. ಗುಡ್, ಹೀಗೆ ಇರಿ. ಏನೋ ಏನಿದು ಕೈಯಲ್ಲಿ? ಇದು ಕರ್ಣ ಅವರು ಹೊಸ ಫೋನ್ ತಂದ್ಕೊಟ್ರು. ಹೌದಾ? ಅಯ್ಯೋ ಕಂದ, ಏನು ರೊಮ್ಯಾಂಟಿಕ್ ಆಗಿದೆಯೋ. ಈಗಲಾದ್ರೂ ನನ್ನ ಮೊಮ್ಮಗನಿಗೆ ಹೆಂಡತಿಗೆ ಗಿಫ್ಟ್ ಕೊಡಬೇಕು ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಬಂಗಾರಿ, ಪ್ಲೀಸ್ ಏನೇನೋ ಅಸ್ಯೂಮ್ ಮಾಡ್ಕೋಬೇಡ. ನಾನು ಹೊರಡ್ತೀನಿ. ಹುಷಾರಾಗಿ ಹೋಗ್ಬಾಪ್ಪ. ನನ್ನ ಡಾರ್ಲಿಂಗ್ಗೆ ಮನಸ್ಸಲ್ಲಿ ಪ್ರೀತಿ ಇದೆ, ಆದರೆ ಹೇಳ್ಕೊಳ್ಳೋಕ್ಕೆ ಸ್ವಲ್ಪ ನಾಚಿಕೆ ಅಷ್ಟೆ. ಕಳೆಗುಂದಿರೋ ಮುಖದಲ್ಲಿ ಬರೀ ಗೊಂದಲನೇ ತುಂಬಿದೆ. ನಿನ್ನ ಮುಖ ಯಾವಾಗಲೂ ಹೀಗಿದ್ರೇ ಚೆಂದ ಕಾಣೋ. ದೃಷ್ಟಿ ತೆಗಿಬೇಕು ಅನಿಸುತ್ತೆ. ಹೆಲ್ಪ್ಲೆಸ್ ಆಗ್ಬಿಟ್ಟಿಲ್ಲ ತಿಪ್ಪೆ, ಹೆಲ್ಪ್ಲೆಸ್ ಆಗ್ಬಿಟ್ಟೆ. ಆಗಬೇಕು, ನೀನು ಹೀಗೆ ಆಗಬೇಕು. ನೋವು ಮನುಷ್ಯನ ಒಂದೇ ಸಲ ನುಂಗ್ ಹಾಕಲ್ಲ, ಸ್ವಲ್ಪನೇ ನುಂಗಿ ಬಿಸಾಡುತ್ತೆ. ಆ ದಿನ ನೀನು ನನ್ನ ಹತ್ರ ಬರ್ತೀಯ. ಅಪ್ಪ, ಹಿಂಗ್ ಕಾಟ ಕೊಡಬೇಡಿ, ನಿಮ್ ಕಾಲಿಗೆ ಬಿದ್ದು ಬೆಳ್ಕೋತೀನಿ ಅಂತ ನನ್ನ ಕಾಲು ಹಿಡಿದು ಬೆಳ್ಕೋತೀಯ. ಆಗ್ಲೂ ನನ್ನ ಕಾಟ ನಿಲ್ಸಲ್ಲ. ಯಾಕೆ ಹೇಳು? ಈ ರಮೇಶ್ ವಸಿಷ್ಠ ಮನುಷ್ಯ ಅಲ್ಲ, ಮನುಷ್ಯ ರೂಪದ ರಾಕ್ಷಸ. ಪ್ಯಾಕೆಟ್ ಎಲ್ರಿಗೂ ಕೊಟ್ಟಾಯ್ತಲ್ವಾ? ಯಾರ ಅವ್ನು ಸಂಜಯ್ ಅನ್ನೋನು? ಫೋನ್ ಮಾಡಿದ್ರೆ ಫೋನೇ ಎತ್ತುತ್ತಾ ಇಲ್ಲ. ಕಾಲ್ ಮಾಡ್ತೀನಿ ಇರು.
ಏಯ್ ಯಾರು ನೀನು? ನಾನಾ ಸರ್? ಏಯ್ ಆರಾಮ್ ಎತ್ಕೊಳ್ಳ. ಏಯ್ ಥ್ಯಾಂಕ್ ಯು ಮೇಡಮ್, ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು. ನಮ್ಮ ಸಮಾಜ ಕೆಟ್ಟದಾಗಬಾರ್ದು ಅಂದರೆ ಇಷ್ಟು ಮಾಡಿಲ್ಲ ಅಂದರೆ ಹೇಗೆ? ನಿಮ್ಮ ಥರ ಯೋಚನೆ ಮಾಡೋರು ತುಂಬ ಕಡಿಮೆ ಮೇಡಮ್. ಎನಿವೆ ಥ್ಯಾಂಕ್ ಯು ಒನ್ಸ್ ಅಗೇನ್. ಏಯ್ ಬರೋ ಬರೋ. ಹಬ್ಬ, ಅಂತೂ ಈ ಡೇಂಜರಸ್ ವರ್ಲ್ಡ್ಗೆ ನಮ್ಮ ಚಿಲ್ಡ್ರೆ ಡಾಕ್ಟ್ರು ಕಾಲು ಹಿಡ್ದಿರೋ ಥರ ಮಾಡಿದೆ. ಆವಾಗಲೇ ಇದೇ ನಂಬರಿಂದ ಕಾಲ್ ಬಂದಿತ್ತಲ್ವಾ, ಮಾಡ್ತೀನಿ. ನೋಡಿ, ನಾನಿವತ್ತು ನೀವು ಸಿಗ್ಬೀಳ್ದಿರೋ ಥರ ನಿಮ್ಮನ್ನ ಕಾಪಾಡಿದ್ದೀನಿ. ಆದರೆ ನಾನು ಇದೆಲ್ಲ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಕರ್ಣ ಸರ್ ಒಳ್ಳೆತನ ನೋಡಿ ನಾನು ನಿಮ್ಮನ್ನ ಕಾಪಾಡಿದ್ದು. ಈಗಲಾದರೂ ಒಂಚೂರು ಬದಲಾಗಿ ಚಿಲ್ಡ್ರೆ ಡಾಕ್ಟ್ರೆ, ಹೀಗೆ ಒಳ್ಳೆಯದು. ಬಾಯ್. ಯಾರಿದು? ಏನು ಹೇಳ್ತಿದ್ರು ಅಂತ ಒಂದು ಅರ್ಥ ಆಗಲಿಲ್ವಲ್ಲ ನನಗೆ. ಓ, ಆಗಲೇ ಸಂಜು ಡಯಲ್ ಮಾಡಿದ್ದು ಇದೇ ನಂಬರ್. ಹಾಗಾದರೆ ಯಾರೋ ಸಂಜುಗೆ ಒಳ್ಳೇದಾಗಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಯಾರಿರ್ಬೋದು? ಯಾರಾದರೂ ಆಗಿರಲಿ, ಒಂದು ಸತಿ ಭೇಟಿ ಮಾಡಬೇಕು. ಅಣ್ಣ, ನಿಧಿ, ಏನು ಕೇಳಬೇಡ, ಸುಮ್ಮನೆ ನೋಡು, ಎಂಜಾಯ್. ಹಾಯ್ ಕರ್ಣ ಸರ್. ಹಾಯ್. ನಿಮಗೆ ಬೇಜಾರಾಗಿದೆ ಅಂತ ಗೊತ್ತಿರೋದಕ್ಕೆ ಈ ಐಡಿಯಾನ ಮಾಡಿ. ಓಕೆನಾ? ನಾನು ನಗ್ಸಕ್ಕೆ ಏನೋ ಒಂದು ಮಾಡ್ತಿರಲ್ರಿ. ನನ್ನ ಮುದ್ದು ಬೇಜಾರಲ್ಲಿರೋದನ್ನು ನನ್ನಿಂದ ನೋಡೋಕ್ಕಾಗಿಲ್ಲ. ಸೊ ಹೇಳಿ, ಏನು ಸಮಾಚಾರ? ಕರುನಾಡ